ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕನ್ನಡದ ಖ್ಯಾತ ನಟ ದರ್ಶನ್ ಅವರ ಈ ಹತ್ಯೆ ಪ್ರಕರಣದ ಆರೋಪಿ ಆಗಿದ್ದಾರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ. ಏನಂತ ಕೇಳಿದ್ರೆ, ಕೊಲೆ ಆರೋಪಿ ನಟ ದರ್ಶನ್ ತಮ್ಮ ವಕೀಲರನ್ನ ಬದಲಾಯಿಸಿದ್ದಾರೆ. ಈ ಬೆನ್ನಲ್ಲೇ ನೂತನ ವಕೀಲರ ಮೂಲಕ ಪ್ರಕರಣದ 60 ಸಾಕ್ಷಿಗಳ ವಿಚಾರಣೆಗೆ ಈಗ ನಿಗದಿಪಡಿಸಲಾಗಿರುವ 1 ವರ್ಷದ ಗಡುವನ್ನ ಕಡಿತಗೊಳಿಸುವಂತೆ ಸುಪ್ರೀಂ ಕೋರ್ಟ್ಗೆ ಪುನರ್ ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಿದ್ದಾರೆ. 1 ವರ್ಷದ ಅವಧಿಯನ್ನ ಪರಿಶೀಲಿಸಿ ಕಡಿಮೆ ಮಾಡುವಂತೆ ಅರ್ಜಿಯನ್ನ ಕೋರಲಾಗಿದೆ. ಸರ್, ಈಗ ಪ್ರಮುಖವಾದಂಥ ಒಂದು ಟ್ರಯಲ್ ಫೇಸಲ್ಲಿ ಆಗ್ತಿದೆ ವಾದ ವಿವಾದ. ಇಷ್ಟು ದಿನ ಕೇಸ್ ಸ್ಟಡಿ ಮಾಡಿರುವಂಥ ಲಾಯರನ್ನ ಚೇಂಜ್ ಮಾಡ್ತೀರಿ, ಇದೇನಾದರೂ ಸಮಸ್ಯೆ ಆಗುತ್ತಾ ಈ ಹಂತದಲ್ಲಿ ಚೇಂಜ್ ಮಾಡೋದು? ಹೆಂಗೆ ನೋಡ್ಬೇಕು ಸರ್ ಈ ಲೀಗಲ್ ಟರ್ಮ್ಸ್ ಅಲ್ಲಿ ನೋಡೋದಾದ್ರೆ? ಒಂದು ಇಲ್ಲಿಯ ವಕೀಲರು ಏನು ಮುನ್ನೆಲೆಗೆ ಬಂದು ನಿಂತ್ಕೊಂಡಿದ್ರು, ಅವ್ರ ಹಿಂದೆಗಡೆನೇ ಒಂದಷ್ಟು ವಕೀಲರ ತಂಡ ಇರ್ತಾ ಇತ್ತು. ಬರೀ ಸುನೀಲ್ ಈಗೇನು ವಾಪಸ್ಸಾತಿ ಆಗಿದೆ, ಆ ಸುನೀಲ್ ಅವರಿಂದ ಮಾತ್ರ ಈ ವಕಾಲತ್ತು ಬಿದ್ದಿರೋದಿಲ್ಲ. ಬರೀ ವಕಾಲತ್ತು ಮಾತ್ರ ಅವ್ರು ನಿಂತಿರ್ತಾರೆ, ಹಿಂದೆಗಡೆ ಒಂದಷ್ಟು ತಂಡ ಇರ್ತಾ ಇತ್ತು. ದರ್ಶನ್ ಅವರಿಗೆ ಮನವಿಗೆ ಹೋಗೋದಕ್ಕೆ ಒಂದು ಕಾರಣ ಬೇಕಿತ್ತು. ಅಲ್ಲಿ ಒಳಗಡೆ ಏನು ನಡೆದಿದ್ದೋ ಗೊತ್ತಿಲ್ಲ. ಇವತ್ತು ಅಶ್ಮತ್ ಪಾಷಾ ಅನ್ನುವಂಥ ಹಿರಿಯ ವಕೀಲ ಬಂದು ಇವ್ರ ಪರವಾಗಿ ವಕಾಲತ್ತು ಹಾಕ್ಕೊಂಡಿದ್ದಾರೆ. ಸುನೀಲ್ ವಾಪಸ್ ಹೋದ ನಂತರದಲ್ಲಿ ಇವ್ರೇನು ಬಂದು ನಿಂತ್ಕೊಂಡಿದ್ದಾರೆ ಈಗ. ಹೌದು, ತನ್ನ ಈ ವಿಚಾರಣೆ ತುಂಬ ವಿಳಂಬ ಆಗ್ತಾ ಇದೆ. ಈಗ ಈಗಾಗಲೇ ಹೋಗಿರುವಂಥ ಏನು ದಿನಗಳೇನಿದ್ದಾವೆ, ನೀವು 1 ವರ್ಷ ಈ ವಿಚಾರಣೆ ನಡೆಯದೇನೆ ಬಂದು ನಿಂತ್ಕೊಂಡು ನಮಗೆ ಜಾಮೀನು ಕೇಳಬೇಡಿ ಅಂತ ಹೇಳಿದಿರಿ. ಸೊ ಈಗ ವಿಚಾರಣೆಯನ್ನು ಸ್ವಲ್ಪ ತ್ವರಿತಗತಿಯಲ್ಲಿ ಮಾಡಿಕೊಟ್ರೆ ಅವಕಾಶ ಆಗುತ್ತೆ. ನನಗೆ 272ಕ್ಕೂ ಹೆಚ್ಚು ಸಾಕ್ಷಿಗಳಿರುವಂಥದ್ದು ದೋಷಾರೋಪ ಪಟ್ಟಿಯಲ್ಲಿ. ಅದರಲ್ಲಿ ಒಂದು 100-150 ಸಾಕ್ಷಿಗಳನ್ನು ವಿಚಾರಣೆ ಮಾಡೋದಕ್ಕೆ ಪ್ರಾಸಿಕ್ಯೂಷನ್ ಒಪ್ಪಿಕೊಂಡಿದೆ, ಅಂದರೆ ಆಸಕ್ತಿ ತಳೆದಿದೆ. ಸೊ ಆಸಕ್ತಿ ತೋರಿರುವಂಥ 150 ಪ್ರಕರಣಗಳು, ಅದರಲ್ಲಿ ಪ್ರಮುಖ ಸಾಕ್ಷಿ ಅನ್ನುವಂಥ ನಿಟ್ಟಲ್ಲಿ ಒಂದು 60 ಸಾಕ್ಷಿಯನ್ನು ವಿಚಾರಣೆ ಮಾಡಲೇಬೇಕು ಅಂತ ಕೂತ್ಕೊಂಡಿದ್ದಾರೆ. ನೀವಿನ್ನೂ ಮಾಡಿರೋದು ಇಲ್ಲಿವರೆಗೆ 10-13 ಸಾಕ್ಷಿಗಳ ವಿಚಾರಣೆ. ಸೊ ಇದೇ ನಿಟ್ಟಲ್ಲಿ ಸಾಕ್ಷಿಗಳ ವಿಚಾರಣೆ ನಡೀತಾ ಹೋದರೆ ನನಗೆ ಇನ್ನೂ ವಿಳಂಬ ಆಗ್ತಾ ಹೋಗುತ್ತೆ. ನೀವು ತ್ವರಿತಗತಿಯಲ್ಲಿ ವಿಚಾರಣೆ ಮಾಡಿ ಅನ್ನುವ ನಿಟ್ಟಲ್ಲಿ ವಕೀಲರನ್ನು ಬದಲಾವಣೆ ಮಾಡಿಕೊಂಡು ಹಿರಿಯ ವಕೀಲರನ್ನು ಮುನ್ನೆಲೆಗೆ ತಂದುಕೊಂಡು ಅವರನ್ನು ಸುಪ್ರೀಂ ಕೋರ್ಟಿಗೆ ಬಿಡುವ ಮೂಲಕ ಮತ್ತೊಂದು ಪ್ರಯತ್ನ ಮಾಡಿದ್ದಾರೆ ಅಷ್ಟೇ. ಈಗ ಪ್ರಯತ್ನ ನಿರಂತರವಾಗಿಸ್ಕೊಳ್ಳೇಬೇಕು, ಯಾಕಂದರೆ ಅವಕಾಶಗಳು ಎಲ್ಲಿದೆ ಅಂತಲೇ ನೋಡಲೇಬೇಕು. ಈಗಾಗಲೇ ವರ್ಷ ಆಗೋಯ್ತು ಇವರು ಒಳಗಡೆ ಕೂತು. ಸೊ ಇನ್ನಷ್ಟು ವರ್ಷಗಳನ್ನು ಅಲ್ಲೇ ಕಳೆಯೋದಕ್ಕೆ ಯಾರಿಗೂ ಆಸಕ್ತಿ ಇಲ್ಲ. ಆದಷ್ಟು ಈಚೆ ಬಂದು ಬಿಡೋಣ ಅನ್ನುವಂಥ ನಿಟ್ಟಲ್ಲಿ ಮಾತಾಡಿದ್ದಾರೆ. ನೋಡೋಣ ಈ ಹಿರಿಯ ವಕೀಲರು ಅಲ್ಲಿ ಯಾವ ರೀತಿಯ ವಕಾಲತ್ತು ಹಾಕ್ಕೊಂಡು ಅದ್ಯಾವ ನಿಟ್ಟಲ್ಲಿ ಸಾಕ್ಷಿಗಳನ್ನು ಒದಗಿಸಿ ಜಾಮೀನು ಕೊಡಿಸ್ಕೊಂಡು ಈಚೆ ಬರ್ತಾರೆ. 1 ವರ್ಷ ನನ್ನ ಕಡೆ ಬರಲೇಬೇಡಿ ಅಂದಿರೋ ಸುಪ್ರೀಂ ಕೋರ್ಟನ್ನು ಹೆಂಗೆ ವಿಶ್ವಾಸಕ್ಕೆ ತಗೊಳ್ತಾರೆ ಅಂತ ನೋಡಬೇಕು. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.